ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ವ್ಲಾಗಿಗೆ ಎಲ್ರಿಗೂ ಕೂಡ ಸ್ವಾಗತ. ಇದೊಂದು ರ್ಯಾಂಡಮ್ ಡೈಲಿ ವ್ಲಾಗ್ ಆಗಿರುತ್ತೆ. ನಾನು ಹಾಗೆ ಅತ್ತೆ ಆರ್ಯ ನಮ್ಮ ಅತ್ತೆಯ ತವ್ರ ಮನೆಗೆ ಬಂದಿದ್ವಿ. ಲಾಸ್ಟ್ ವ್ಲಾಗಲ್ಲಿ ನೀವು ತೊಟ್ಟಿಲ್ ವ್ಲಾಗ್ನ ನೋಡಿರ್ತೀರಿ. ಸೊ ಇವತ್ತು ನಮ್ಮ ಚಿಕ್ಕತ್ತೆ ಮನೆಯಿಂದ ಈಗ ಹೊರಗಡೆ ನಾವು ಎಲ್ಲ ಸಹ ಟ್ರಿಪ್ಪಿಗೆ ಅಂತ ಹೋಗ್ತಾ ಇದ್ದೀವಿ. ಇದು ಬಂದುಬಿಟ್ಟು ವೆನ್ಸ್ಡೇ ವ್ಲಾಗ್ ಆಗಿರುತ್ತೆ. ತುಂಬ ದಿನ ಆದಮೇಲೆ ಅಕ್ಕ ತಂಗಿಯರೆಲ್ಲ ಸೇರಿದ್ದಾರೆ ಅಂತ ಹೇಳಿ ಹೊರಗಡೆ ಊಟಕ್ಕೆ ಹೋಗೋಣ ಅಂತೇಳಿ ನಮ್ಮ ಚಿಕ್ಕತ್ತೆ ಪ್ಲ್ಯಾನ್ ಮಾಡ್ತಾಯಿದ್ರು. ಅವರು ಪ್ರತಿ ಸಮ್ಮರ್ ಹಾಲಿಡೇಸಲ್ಲಿ ಅವರು ಅಕ್ಕ ತಂಗಿಯರು ಸೇರಿದಾಗ ಈ ಥರ ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತಾ ಇರ್ತಾರೆ. ಬಟ್ ಏನಾಗುತ್ತೆ ಅಂದರೆ ಒಂದು ಸಲ ನಮ್ಮ ಅತ್ತೆ ಬಂದಾಗ ಡ್ಯಾಮ್ ಅತ್ತೆ ಬಂದಿರೋದಿಲ್ಲ, ಇಲ್ಲ ಡ್ಯಾಮ್ ಅತ್ತೆ ಬಂದಾಗ ನಮ್ಮ ಅತ್ತೆ ಬಂದಿರೋದಿಲ್ಲ ವೆಕೇಷನ್ಗೆ, ಈ ಥರ ಎಲ್ಲ ಆಗ್ತಿರುತ್ತೆ. ಬಟ್ ಈ ಸಲ ನಾಮಕರಣಕ್ಕೆ ಎಲ್ಲರೂ ಸಹ ಜಾಯ್ನ್ ಆಗಿದ್ದರಿಂದ ಈ ಥರ ನಾವು ಹೊರಗಡೆ ಹೋಗಬೇಕು ಅಂತೇಳಿ ಚಿಕ್ಕತ್ತೆ ಪ್ಲ್ಯಾನ್ ಮಾಡಿದರು. ಸೊ ಅದ್ರ ಪ್ರಕಾರ ಮನೇಲಿ ಎಲ್ಲ ಅಡುಗೆಯನ್ನು ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಸೊ ನಾವು ಹೋಗ್ತಾ ಇರುವಂತಹ ಡೆಸ್ಟಿನೇಷನ್ ಬಂದುಬಿಟ್ಟು ರಟ್ಟಿಹಳ್ಳಿಲಿರುವಂತಹ ಭೈರವೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನವನ್ನು ಭೈರನ್ ಪಾದ ಅಂತ ಕೂಡ ಕರೀತಾರೆ. ನಾವು ಗೂಗಲಲ್ಲಿ ಸರ್ಚ್ ಮಾಡಿ ಲೊಕೇಶನಲ್ಲಿ ನೋಡಿದಾಗ ಭೈರವೇಶ್ವರ ದೇವಸ್ಥಾನ ರಟ್ಟೆಹಳ್ಳಿ ಅಂತೇಳಿ ಸರ್ಚ್ ಮಾಡಿದರೆ ನಮ್ಮ ಸರಿಯಾಗಿರುವಂತಹ ಲೊಕೇಶನ್ ತೋರಿಸುತ್ತೆ. ಬಟ್ ಇದನ್ನು ಕರೆಯೋಂಥದ್ದು ಬಂದುಬಿಟ್ಟು ಭೈರನ್ ಪಾದ ಅಂಥೇಳಿ. ನಾವೀಗ ಈ ದೇವಸ್ಥಾನಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ವಿ. ಮನೆಯಲ್ಲೇ ಎಲ್ಲ ಅಡುಗೆನ ಪ್ರಿಪೇರ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ನಾವು ಹೊರಟಿದ್ದು ಹರಿಹರದಿಂದ ಬಾನಹಳ್ಳಿಯಿಂದ ನಂದಿಗುಡಿ, ನಂದಿಗುಡಿಯಿಂದ ಭೈರನ್ ಪಾದ ದೇವಸ್ಥಾನ. ಇದ್ರ ಹಿಂದ್ಗಡೆ ನಿಮಗೆ ರಾಣೆಬೆನ್ನೂರು ಹಾಗೆಯೇ ರಟ್ಟಿಹಳ್ಳಿ ಹೈವೇ ಸಹ ಸಿಗುತ್ತೆ. ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ತುಂಗಭದ್ರಾ ನದಿ ಸಹ ಇದೆ. ಹೈವೇಯಿಂದ ಲೆಫ್ಟಿಗೆ ಇಳಿತಿದ್ದಂಗೆ ಇಲ್ಲಿ ಒಂದು ಭೂತಪ್ಪನ ದೇವಸ್ಥಾನ ಇದೆ. ದೊಡ್ಡದಾಗಿರುವಂತಹ ಆಲದ ಮರ ಇರುವಂತಹ ದೇವಸ್ಥಾನ ಇದು. ಇಲ್ಲಿ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಹೋಗುವಂಥದ್ದು ಪ್ರತೀತಿ. ನಾವು ಪ್ರತಿ ಸಲ ಬಂದಾಗ ಈ ದೇವಸ್ಥಾನಕ್ಕೆ ಬರ್ತೀವಿ. ಫಸ್ಟಿಗೆ ನನಗೆ ಇಲ್ಲಿ ಬಂದಾಗ ನನಗೆ ಈ ದೇವಸ್ಥಾನದ ನೆನಪಾಗಿಲ್ಲ. ಬಟ್ 5 to 6 ಇಯರ್ ಹಿಂದೆ ಫಸ್ಟ್ ನಮ್ಮ ಮ್ಯಾರೇಜ್ ಆಗೋಷ್ಟರಲ್ಲಿ ಈ ದೇವಸ್ಥಾನಕ್ಕೆ ಶಿವ ಅವರು ಕರ್ಕೊಂಡ್ಬಂದಿದ್ರು. ನನಗೆ ಹೇಗೆ ಗೊತ್ತಾಯಿತು ಅಂತ ಅಂದರೆ ಆಲದ ಮರ ನೋಡಿದ ತಕ್ಷಣ ಸ್ವಲ್ಪ ಲಕ್ಷ್ಯ ಬಂತು. ಬಟ್ ಇಲ್ಲಿ ತ್ರಿಶೂಲಗಳನ್ನೆಲ್ಲ ಸಹ ಇಟ್ಟಿದ್ರು. ಅದನ್ನೆಲ್ಲ ನೋಡಿದ ಮೇಲೆ ಪಕ್ಕ ಕನ್ಫರ್ಮ್ ಆಯಿತು ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂಥೇಳಿ. ಇಲ್ಲಿನ ಭೂತಪ್ಪಂಗೆ ಅಮಾವಾಸ್ಯೆಗಳನ್ನ ನಡ್ಕೊತಾರಂತೆ. 5 ಅಮಾವಾಸ್ಯೆ ಈ ಥರ ಎಲ್ಲ ನಡ್ಕೊಂಡು ಬೇಡ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ಸೊ ನಾವು ಸಹ ಇಲ್ಲಿ ಕೈ ಮುಕ್ಕೊಂಡು ನೆಕ್ಸ್ಟ್ ಇವಾಗ ಹೊರಡೋದಕ್ಕೆ ರೆಡಿ ಆಗ್ತಾಯಿದ್ದೀವಿ. ಹಾಗೆ ಈ ದೇವಸ್ಥಾನದಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಹೋದರೆ ನಮಗೆ ಭೈರನ್ ಪಾದ ದೇವಸ್ಥಾನ ಸಿಗುತ್ತೆ. ಇಲ್ಲೂ ಸಹ ಭಾಳಷ್ಟು ಜನ ಭಕ್ತಾದಿಗಳು ಬಂದಿದ್ದರು. ನಾವಿಲ್ಲಿ ನಾವು ಏನಾದರೂ ನಮ್ಮ ಬೇಡಿಕೆ ಅಥವಾ ಏನಾದರೂ ಬೇಡ್ಕೊಂಡು ಹೋಗಿರೋದು ಈಡೇರಲಿ ಅಂತೇಳಿ ಹರಕೆ ಮಾಡ್ಕೊಂಡು ಹೋಗಬೇಕಾಗತ್ತೆ. ಅಂದರೆ ಕುರಿ ಅಥವಾ ಕೋಳಿಗಳನ್ನ ಕೊಡ್ತೀವಿ ಅಂಥೇಳಿ ನಾವು ಅಂದ್ಕೊಂಡಿದ್ದಾದಮೇಲೆ ಇಲ್ಲಿ ಬಂದು ನಾವು ಬ್ಯಾಟಿಯನ್ನು ಮಾಡಿ ಮಾಡ್ಕೊಂಡಿರುವಂತಹ ಅಡುಗೆಯನ್ನು ಸಂಪೂರ್ಣವಾಗಿ ಇಲ್ಲೇ ಊಟ ಮಾಡಿ ಹೋಗಬೇಕಾಗತ್ತೆ. ಮನೆಗೆ ಒಯ್ಯುವಂಥದ್ದು ಏನೂ ಇಲ್ಲ. ಹಾಗೆಯೇ ಬೇಡ್ಕೊಂಡಿರೋರು ಬಂದುಬಿಟ್ಟು ಇಲ್ಲಿ ತ್ರಿಶೂಲನ ಸಹ ಕೊಟ್ಟಿದ್ದಾರೆ. ಅದನ್ನು ಸಹ ನೀವು ನೋಡ್ಬೋದು. ಭೈರನ್ ಪಾದ ದೇವಸ್ಥಾನಕ್ಕೆ ನೀವು ಬಂದಾಗ ಈ ದೇವಸ್ಥಾನಕ್ಕೂ ಕೂಡ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ. ಇನ್ನು ನಾನು ನಿಮಗೆ ಹೇಳಿದಾಗೆ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಬರ್ತಿದ್ದಂಗೆ ಈ ಥರ ಭೈರನ್ ಪಾದ ದೇವಸ್ಥಾನ ನಮಗೆ ಕಾಣುತ್ತೆ. ಆ್ಯಕ್ಚುಲಿ ಇದು ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರೋದ್ರಿಂದ ದೇವಸ್ಥಾನದ ಮೂರ್ತಿಯನ್ನು ಎದುರುಗಡೆ ಇರುವಂತಹ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸ್ವಲ್ಪ ದಿನದ ಮಟ್ಟಿಗೆ ದೇವಸ್ಥಾನದಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಹಾಗೆಯೇ ಎದುರುಗಡೆ ತುಂಗಭದ್ರಾ ನದಿ ಕೂಡ ಹರಿತಾ ಇರೋದ್ರಿಂದ ಇಲ್ಲಿ ತೆಪ್ಪಗಳು ಹಾಗೆ ಫಿಶಿಂಗೆಲ್ಲ ಮಾಡಲಿಕ್ಕೆ ದೋಣಿ ಎಲ್ಲ ತೊಗೊಂಡು ಹೋಗ್ತಾಯಿದ್ರು. ಇನ್ನು ಇಲ್ಲಿ ಬಂದು ನಾವು ಆಂಜನೇಯ ಸ್ವಾಮಿಗೆ ಕೈ ಮುಕ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀವಿ. ಇಲ್ಲಿ ಎದುರುಗಡೆ ಆಂಜನೇಯ ಸ್ವಾಮಿ ಮೂರ್ತಿ ಇದೆ. ಹಾಗೆ ಇದು ರೈಟಲ್ಲಿ ಬಂದುಬಿಟ್ಟು ಭೈರನ್ ಪಾದ ಅಥವಾ ಭೈರವೇಶ್ವರ ಸ್ವಾಮಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮೂರ್ತಿ ನೋಡಲಿಕ್ಕೆ ತುಂಬಾ ಲಕ್ಷಣವಾಗಿ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದರೆ ಭಕ್ತಿ ಉಕ್ಕಿ ಬರಬೇಕು ಹಾಗನ್ಸುತ್ತೆ. ನಮ್ಮ ಮನೆದೇವರು ಸಹ ಕಾಲಭೈರವ ಸ್ವಾಮಿ ಆಗಿರೋದ್ರಿಂದ ಒಂಥರ ದೇವರ ಆಶೀರ್ವಾದ ಪಡ್ಕೊಂಡಷ್ಟೇ ಖುಷಿಯಾಯಿತು. ಬೆಳಗ್ಗೆ 5 ಗಂಟೆಗೆ ಎದ್ದು ರೆಡಿಯಾಗಿದ್ವಿ, ಪ್ರಿಪೇರ್ ಆಗಿದ್ವಿ. ಬ್ರೇಕ್ಫಾಸ್ಟ್ ಮಾಡ್ಕೊಂಡಿರಲಿಲ್ಲ, ಅವಲಕ್ಕಿ ರೆಡಿ ಮಾಡಿದರು. ದೇವಸ್ಥಾನದ ಹತ್ರನೇ ಹೋಗಿ ತಿಂಡಿ ತಿನ್ನೋಣ ಅಂತ ಅಂದರು. ಸೊ ಹಾಗಾಗಿ
ದೇವಸ್ಥಾನಕ್ಕೆ ಹೋಗಿ ಕೈನೆಲ್ಲ ಮುಗಿದಾದ್ಮೇಲೆ ನೆಕ್ಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಸಹ ಮಾಡ್ಕೊಂಡ್ವಿ. ಪೋಹ ಮಾಡಿದ್ರು. ಅವಲಕ್ಕಿನ ತಿಂದಾದ್ಮೇಲೆ ಇವಾಗ ಎದುರುಗಡೆ ತುಂಗಭದ್ರಾ ನದಿ ಇದೆಯಲ್ಲ, ಅಲ್ಲಿ ಆಟ ಆಡಲಿಕ್ಕೆ ಸ್ನಾನ ಮಾಡಲಿಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಆದಷ್ಟು ಅಡುಗೆ ಎಲ್ಲ ನಾವು ಮಾಡ್ಕೊಂಡು ಬಂದಿದ್ದಾಯಿತು. ಜಸ್ಟ್ ಒಂದು ಡಿಶ್ ಅಷ್ಟೇ ಮಾಡೋದಿತ್ತು. ಹಾಗಾಗಿ ಸ್ವಲ್ಪ ನೀರಲ್ಲಿ ಆಟ ಆಡೋಣ ಅಂಥೇಳಿ ಬಂದಿದ್ದೀವಿ. ದೇವಸ್ಥಾನದಿಂದ ಸೀದಾ ಕೆಳಗಡೆ ಬಂದರೆ ತುಂಗಭದ್ರಾ ನದಿ ಹರಿಯುತ್ತೆ. ಹೆಚ್ಚಿನ ಪ್ರಮಾಣದಲ್ಲಿ ನೀರು ಆಳವಾಗೇನಿಲ್ಲ, ಜಸ್ಟ್ ಒಂದು ಫೂಟ್ 1.5 ಫೂಟ್ ಅಷ್ಟೇ ನೀರು ಹರಿಯುತ್ತೆ ಆರಾಮಾಗಿ. ಸಣ್ಣ ಮಕ್ಕಳು ಎಲ್ಲರೂ ಸಹ ಆಟ ಆಡ್ಬೋದು. ಇನ್ನು ಹರಿಹರದಲ್ಲಿ ಹರಿಯುವಂಥ ತುಂಗಭದ್ರಾ ನೀರು ಬಂದು ಕುತ್ತಿಗೆ ತನಕನೂ ಕೂಡ ಹರಿಯುತ್ತೆ, ಅಷ್ಟು ಡೀಪ್ ಇದೆ. ಸೊ ಇಲ್ಲಿ ಸ್ವಲ್ಪನೇ ನೀರಿತ್ತು, ಅದನ್ನು ಎಂಜಾಯ್ಮೆಂಟ್ ಮಾಡೋಣ ಅಂತೇಳಿ ಎಲ್ಲ ಸಾಗಿದ್ದೀವಿ. ನದಿಯಲ್ಲಿ ಸ್ನಾನ ಮುಗಿಸ್ಕೊಂಡು ಬಂದ್ವಿ. ಬರ್ತಿದ್ದಂಗೆ ಒಂದು ಅಡುಗೆ ಮಾಡೋದಿತ್ತು ಅಂತ ಹೇಳಿದ್ನಲ್ಲ, ಅದನ್ನು ಸಹ ಮಾಡಿ ಮುಗಿಸಿದ್ರು. ಸೊ ಇವತ್ತು ನಾವು ಪಿಕ್ನಿಕ್ಕಿಗೆ ನಾನ್ ವೆಜ್ ಅಡುಗೆನ ಮಾಡ್ಕೊಂಡು ಬಂದಿದ್ವಿ ಮನೆಯಿಂದ. ಹಾಗೆಯೇ ಬಟ್ಟೆ ಎಲ್ಲ ಅಲ್ಲೇ ವಾಶ್ ಮಾಡ್ಕೊಂಬಂದಾಯಿತು. ನಾವು ಬಂದಿರುವಂತಹ ಗಾಡಿ ಇದು. ಸೊ ಇವಾಗ ಎಲ್ಲರೂ ಸಹ ಒಂದಿಷ್ಟು ಜನ ಮೇಕಪ್ ಆಗ್ತಾಯಿದ್ದಾರೆ. ಹಾಗೆಯೇ ಒಂದು ಸ್ವಲ್ಪ ಜನ ಆಟ ಆಡ್ತಾಯಿದ್ದಾರೆ, ಟೈಮ್ ಪಾಸ್ ಸಹ ಮಾಡ್ತಾಯಿದ್ದಾರೆ. ಸೊ ನಾವೆಲ್ಲ ಈಗ ಸ್ನಾನ ಮುಗಿಸ್ಕೊಂಡು ಬಂದಾಯಿತು. ಬಟ್ಟೆ ಎಲ್ಲ ಒಣ ಹಾಕ್ಕೊಂಡ್ವಿ. ಇನ್ನು ಊಟ ಮಾಡಬೇಕು. ಹಾಗೆಯೇ ಸಂಜೆ ತನಕ ಅಲ್ಲೇ ಇದ್ದು ಟೈಮ್ ಪಾಸ್ ಮಾಡಿ ಊಟ ಮಾಡಿಕೊಂಡು ಮತ್ತೆ ಸ್ವಲ್ಪ ಗೇಮ್ಸ್ ಎಲ್ಲ ಆಡಿ ಒಂಥರ ಫುಲ್ ಡೇ ಪಿಕ್ನಿಕ್ ಥರನೇ ಮಾಡಿಕೊಂಡು ಮನೆಗೆ ಹೋಗೋಣ ಅಂತ ಹೇಳಿದರು. ಇವಾಗ ಊಟಕ್ಕೆ ಕೂತ್ಕೊಂಡಿದ್ವಿ. ಕೈಮಾ ಉಂಡೆ, ಮಟನ್ ಸಾರು, ಹಾಗೆ ನಿಂಬೆಹಣ್ಣು, ಚಪಾತಿ, ರೊಟ್ಟಿ, ಚಿಕನ್ ಎಲ್ಲ ಅಡುಗೆ ಇವತ್ತು. ಸೊ ವ್ಲಾಗಲ್ಲಿ ಆರ್ಯನ್ ಎಲ್ಲೂ ಇಲ್ಲ ಅಂತೇಳಿ ನೀವು ಕೇಳ್ಬೋದು. ಎಸ್, ಆರ್ಯನ್ ಹರಿಹರದವ್ರ ಅಜ್ಜಿ ಮನೆಯಲ್ಲಿದ್ದ, ಅಂದರೆ ಗೋಪಿ ಮಮ್ಮ ಹಾಗೇನೆ ರವಿ ಮಮ್ಮ ಅವ್ರ ಮನೆಯಲ್ಲಿದ್ದ. ಅವ್ರು ಕರ್ಕೊಂಬರ್ತೀನಿ ಅಂತ ಹೇಳಿದರು. ಕಳ್ಳ ಆದ್ರೆ ವಿಶ್ವಪ್ಪ ಪೊಲೀಸ್ ಅಂದ್ರೆ ಭಾರತವ ಕಳ್ಳ. ಹಂಗೆ ಬರ್ತೈತೆ ಅದು. ಇವರೇ ದೊಡ್ಡ ಕಳ್ಳಿ. ಕಳ್ಳಿ ನಂಬರ್ 1. ಕಳ್ಳಿ ಅಲ್ಲ, ಮುಗ್ದೆ ನಾವು. ಹೌದೌದು, ಇವರೆಲ್ಲ ದೊಡ್ಡ ಕಳ್ಳರು. ನಾವು ವಿಡಿಯೋ CIDಗಳು. ಯಾರೇ ತಾಟ? ನಂದು 700. ನನ್ನ 1000. ನಂದು 1200 ಪಾರು. ಈಗ ಮೊಟ್ಟ ಮೊದಲ ಬಾರಿಗೆ 1200 ಬಂದು ಚೀಟಿ ಹಾಕ್ರಿ. ಕುತ್ಕೊಂಡ್ಬೇಡ್ರಿ, 1200 ಚೀಟಿ. ಇದು ಚೀಟಿಗೋಸ್ಕರ, ಓನ್ಲಿ ಚೀಟಿಗೆ ಜಗಳ. ಹೌದೌದು, ಬಂದ್ಗೆಟ್ಟಿರ ಒಂದು ಚೀಟಿ. ಹೌದೌದು, ಚೀಟಿ ಕಳ್ಳಿ. 1000. ಇನ್ನೂರು. ಸಂಜೆ ತನಕ ಅಲ್ಲೇ ಗೇಮ್ಸ್ನೆಲ್ಲ ಆಡಿ ನಾವು ಇವಾಗ ನೆಕ್ಸ್ಟ್ ಹರಿಹರಕ್ಕೆ ಹೊರಟ್ವಿ. ಇನ್ನು ಹರಿಹರ ರೀಚ್ ಆಗೋದ್ರೊಳಗೆ ಒಂದು ಪ್ಲೇಸಲ್ಲಿ ಕೂತ್ಕೊಂಡು ಊಟನೆಲ್ಲ ಮುಗಿಸ್ಕೊಂಡ್ವಿ. ಇನ್ನು ನಾವಿವಾಗ ಮನೆಗೆ ರಿಟರ್ನ್ ಆಗ್ತಾಯಿದ್ದೀವಿ. ನಮ್ಮ ಫ್ಯಾಮಿಲಿಯ ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು ಅಂತೇಳಿ ನನಗೆ ಕಾಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.